ಎಲ್ಲಿಂದ ಬಂದದ್ದು, ಯಾಕೆ ಬಂದದ್ದು, ನೀನು ನೀನೇ ಬಂದದ್ದು, ಅದನ್ನು ಯಾರಾದ್ರೂ ನಿನಗೆ ಕಳಿಸಿದ ಹೇಳು. ನನ್ನ ಊರನ್ನು ಕೇಳಿದ್ರೆ ನನಗೆ ಹೇಗೂ ಎಮ್ಮೆ ಉಂಟು. ಎಮ್ಮೆ ಅಲ್ವಾ? ಎಮ್ಮೆ 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 ಅಂತದ್ದು. ನನ್ನ ಊರಿನ ಹೆಸರನ್ನು ಹೇಳಿದರೆ ನಿಮಗೂ ಎಮ್ಮೆ ಬರ್ತದೆ. ನೀನು ಯಾರಪ್ಪ ಈ ಶಬ್ದಗಳನ್ನು ಕಲಿಸಿದರು? ಹೇಳಿದ್ದಾರೆ. ಆಯ್ತು, ಮೊದಲು ಗಿರಿರಾಜ ನಿಮ್ಮಲ್ಲಿ ಸ್ವಲ್ಪ ಯುವ ಆಗಿದ್ದಾರೆ. ಅಲ್ಲಿ ಅಲ್ಲಿ ಅಲ್ಲಿರುತ್ತ ಗಿರಿರಾಜ ಮದಗದಲ್ಲಿ ಮದಗದಲ್ಲಿ ಎಷ್ಟು? 5 ಅಷ್ಟೇ ಅಷ್ಟೇ. ನೀನು ಅದಕ್ಕೆ ಹಾಕಿ ಇಲ್ಲಿ ಹೇಳಲಿಕ್ಕೆ ಬಂದಿದ್ದೀವಿ. ಅಲ್ಲಿಂದ ಇಲ್ಲಿ ಹೇಳ್ಬೇಕು, ಮತ್ತೆ ಎಲ್ಲಿ 5 ಬಹುಶಃ ಗಿರಿರಾಜ ಅಲ್ಲ, ಗಿರಿರಾಜ. ಅದೇ ನೀನು ಯಾರು ಶಾಬಾಷ? ಅಸಂಬದ್ಧ. ನೀನು ತಪ್ಪು ಹೇಳಿದರೆ ಸರಿ ಮಾಡಲಿಕ್ಕೆ ಜನನಲ್ಲ. ನಾನು ನಿನಗೆ ಬೇಕಾಗಿ ಸರಿ ಮಾಡಿದ್ದಲ್ಲ, ನಮ್ಮ ಸಭೆಯಲ್ಲಿ ಕೂತಿದ್ದಾರಲ್ಲ ಅವರಿಗೆ ಅರ್ಥ ಆಗ್ಬೇಕಲ್ಲ. ವಿನಮ್ರನಾಗಿ ಹೇಳು. ಗಿರಿರಾಜ 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 ಪಟ್ಟಣ ಅದು ನೀನು ಪಟ್ಟಣ. ಗಿರಿರಾಜ ಪಟ್ಟಣ. ಹೌದು, ಮದಗ. ಎಂತದ ಇವ ಏನೆಲ್ಲ ಹೇಳ್ತಾರೆ? ಮಗಂದ ಮಗಂದ ಇವ ಬಹುಶಃ ಮೊದಲು ಸರಿ ಇದ್ದ ಅಲ್ವಾ? ಇತ್ತೀಚಿನ ಹಾಳಾದ ಇದ್ದನ್ನೇ ಮಾತಾಡ್ಲಿಕ್ಕೆ ಹೋಗಿ ಈಗ ಸರಿಯಾದ ಅವನ ನಾಲಿಗೆ ನೀನು ಹೋಗ್ತಿದ್ದೀನಿ ನೋಡಿ. ಎಲ್ಲರೂ ಕೊಡುವ ಬೈಗುಳ ಈಗ ನನ್ನ ಬಾಯಲ್ಲೇ ಬರ್ತವೆ. ನಿಮ್ಮ ಊರಿನಲ್ಲಿ ಈಗ ಮಳೆ ಹೇಗಿದೆ? ವಾಹನಗಳೆಲ್ಲ ಮೇಲೆ ಹೋಗ್ತಾ ಉಂಟ? ಕೆಳಗೆ ಬರಲಿಕ್ಕೆ ಹೋಗ್ಲಿಕ್ಕೆಲ್ಲ ಆ ಹೊಳೆಯಲ್ಲಿ ನೀರು ತುಂಬಿದ. ಹವಾಮಾನ ಇಲಾಖೆ ನೀನು ಕೂಡ ಬಿಟ್ಟು ಬಂದಿದ್ದೇವ. ಅಲ್ಲಿ ಮುಳಿದ ಇಲ್ಲಿ ಮುಳಿದ ಅದಕ್ಕೆ ಹಾಗೆ ಮಾತಾಡಿದ ನೀನು. ಒಂದು ಗುರುಗಳಿಂದ ಬಂದವಂತ ಒಂದು ಮಾನ್ಯತೆ ಕೊಟ್ರೆ ಬಾ ಬಾ ಅಂತ ಹೋಗಿ ಜಾಗ ತೋರಿಸಿದ್ರೆ ಮಂಗನ ಮನೆ ಹಾರಿ ಕುಳಿತಾಗ ಅಲ್ಲಿ ಕುಳಿತಿದ್ದಾರೆ. ಹೌದೇನ?
ಅದು ಯಾರು ಕುತ್ಕೊಳ್ಳುದು? ಅದು ನಾನು ಕುತ್ಕೊಳ್ಳೋದು. ಅಲ್ಲ ಮನೆಯಲ್ಲಿ ಸಣ್ಣ ಬಿಟ್ಟಲ್ಲ, ಅದು ಯಾರು ಕುತ್ಕೊಳ್ಳುದು? ನಾಳೆ ನನ್ನ ಮಗ ಕುತ್ಕೊಳ್ಬೇಕಾದ್ರು ಗೊತ್ತುಂಟಾ? ಅಲ್ಲೇನೋ ನೀವು ಕುತ್ಕೊಳ್ಳಿಕ್ಕಿಲ್ಲ. ಈಗ ನಿಮ್ಮ ಮಗ ಕೂತ್ಕೊಳ್ಳುವುದ್ರಲ್ಲೂ ನಾನು ಕೂತ್ಕೊಳ್ಳಿಕ್ಕಿಲ್ಲ. ದೇವರೊಳಗೆ 7 ಜನ್ಮ ಇದ್ದರೆ ನಿನ್ನಂತ ಮಗ ಬೇಡ ನನಗೆ. ಆದರೂ ಒಂದು ನಿನಗೆ ಅಪ್ಪ ಬೇಕಾದಿತ್ತು, ನಿನಗೆ ಅಪ್ಪ ಬೇಕಾದಮ್ಮ ಹೋಗಲು ನಿನಗೆ ಅಪ್ಪ ಅವರ ಸ್ವರ ನನಗೆ ನನ್ನ ಅಪ್ಪನ ಗುಣಕ್ಕೆ ಅಷ್ಟು ಇಳಿಸುವುದಿಲ್ಲ. ಅದಕ್ಕೆ ನಿನ್ನ ಅಪ್ಪ ಈ ಕಡೆಲ್ಲ ಅಲ್ವಾ? ಅದಲ್ವಾ? ಯಾರೊಂದು ಕೆಲಸ ಮಾಡಿ ಈಗ ಕುರಿತು ಮಾತಾಡೋ ಯೋಗ ಇಲ್ಲ, ನಿಂತುಕೊಂಡೆ ಮಾತಾಡ ಅಷ್ಟೇ. ನನಗೆ ಬಂದವರಿಗೆ, ಕೆಲಸಕ್ಕೆ ಬಂದವರಿಗೆ ನಿಂತಾದ್ರೇನು, ಕೂತಾದ್ರೇನು, ಮಲಗಿ ಆದ್ರೇನು ಮುಂದೆ ನಿನ್ನ ತಲೆಗೆ ಸರಿ ಓಡ್ತದೆ ಅಲ್ವಾ? 100 ರೂಪಾಯಿ ಧ್ಯಾನ ಅಂತ ಬರ್ತದೆ, ಮುಂದೆ ಇಲ್ಲದಾಗ್ತದೆ. ಅದು ನಿನ್ನನ್ನು ಎಲ್ಲರೂ ಮೇಲೆ ಇಡುವುದು. ಹಾಗೆ ಈಗ ಆಗುದಲ್ಲಿಯೇ ಅವ ಯಾವ್ದಪ್ಪ ಆಗ್ತದೆ. ಇದು 100ಕ್ಕೆ 100 ಸತ್ಯ. ಅದಕ್ಕೆ ಬಾರದೆ ಕೂತ್ಕೊಳ್ಳುದು. ಇವತ್ತು ಬಾರದಿದ್ರೆ ಅವ ಇನ್ನೊಂದು ದಿವಸ ಕಲಿಯದೆ ಎಲ್ಲಿ ಹೋಗ್ತಾನೆ? ನನ್ನನ್ನು ಅವರು ಇವತ್ತು ನನ್ನನ್ನು ನಿಮ್ಮ ನಮ್ಮ ಗುರುಗಳು ಅಂತ ಹೇಳಿದ್ರೆ ಅವರು ಬಹಳ ಅವರಿಗೆ ಅವರ ಬಗ್ಗೆ ವಿಶ್ಲೇಷಣೆ ಮಾಡಿ ನನಗೆ ಗೊತ್ತು. ಅಲ್ಲ, ನಾನು ನನ್ನ ಅವರ ಸಂಬಂಧದ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಸಂಬಂಧ ನಾನು ಒಂದು ಗಳಿಗೆ ಇಲ್ಲದಿದ್ರೆ ಅವರು ಏನು ಉತ್ತಮ. ನಾನು ಒಂದು ದಿವಸ ಕೆಲಸಕ್ಕೆ ಬಾರದಿದ್ರೆ ಜನ ಬರ್ತಾರೆ ಮನೆಗೆ. ನೀನು ಎಲ್ಲಿಂದ ಬಂದ ಮತ್ತೆ ಗೊತ್ತಾಯ್ತು, ಕೆಲಸದ ಆಳುಗಳಿಗೂ ಗೊತ್ತಾಯ್ತು. ನಿನಗೆ ಬೇಕಾದ್ರೆ ನಾನು ಕೈ ಮುಗಿತೇನೆ. ನನ್ನ ಗುರುಗಳ ಬಗ್ಗೆ ಏನು ಅಪಪ್ರಚಾರ ಮಾಡಬೇಕಂತ ನಾನು ಅಪಪ್ರಚಾರ ಮಾಡಲಿಲ್ಲ. ಎಂತ ಇಡೀ ಜಿಲ್ಲೆಯೊಳಗೆ ನೀನು ಪಿಂಡ ಬಿಟ್ಟಾದಂತ ಗುರುಗಳಿಗೂ ನಿಮಗೂ ಸಂಬಂಧ ನೀನು ಹತ್ತಿರ ಇಲ್ಲದಿದ್ರೆ ಏನಾಗ್ತದೆ? ಸರಿ, ಮತ್ತೆ ಅಂದ್ರೆ ಅರಮನೆಯಿಂದ ಒಳಗಿಂದ ಹಿಡಿದು ಹೊರಗೆ ಅಂಗಳದವರು ಒಂದು ಹುಲ್ಲು ಕಡ್ಡಿ ಹತ್ತಿರ ಇರಬೇಕಾದ್ರೆ ನಾನೇ ಬೇಕು ಅಂತ ಎಲ್ಲ ಕಡೆ ಎಲ್ಲ ಕಡೆಗೂ ಹೋಗ್ಬಾರ್ದು, ಎಲ್ಲ ಕಡೆಗೆ ಹೋಗುವ, ಎಲ್ಲ ಕಡೆಗೆ ಹೋಗ್ಬಾರ್ದು. ಒಂದು 2-3 ಕಡೆಗೆ ನನಗೆ ಗೊತ್ತಾಯ್ತು ಮತ್ತಿನ ನಿಮ್ಮ ಶಬ್ದ ಪ್ರಯೋಗ ಯಾವುದು. ಅಂತ ಕಲ್ಪನೆ ಹೇಳಿದ್ದಲ್ಲ, ಅಷ್ಟು ನಿನ್ನ ಆತ್ಮೀಯ ಅಂತ ಹೇಳಿ. ಆದ್ರೆ ಎಲ್ಲಾ ಕಾರ್ಯಗಳಿಗೂ ನಿನ್ನನ್ನು ಒಪ್ಪಿಕೊಂಡಿದ್ದಾರೆ, ಮೆಚ್ಚಿಕೊಂಡಿದ್ದಾರೆ. ನಾನು ಕೂಡ ಹಾಗೆ. ಸರಿ, ಅವರು ಕೊಟ್ಟ ಅನ್ನಕ್ಕೆ ಒಂದು ನಿಷ್ಠೆಯಲ್ಲಿ ದುಡಿಬೇಕು. ನಿಷ್ಠೆಯಲ್ಲಿ ದುಡಿತಾ ಇದ್ದೆ. ದುಡಿಬೇಕು. ಹೌದು. ಇವತ್ತು ಬೆಳಿಗ್ಗೆ ನನ್ನನ್ನು ಕರೆದು ಹೇಳಿದ್ರು, ನೀನೊಂದು ಕೆಲಸ ಮಾಡ್ಬೇಕು. ಸರಿ, ಆದ್ರೆ ಇಷ್ಟು ದಿವಸ ನೀನು ಕೆಲಸವೇ ಮಾಡಲಿಲ್ಲ. ಹಾಗಲ್ಲ, ನಮ್ಮ ಒಂದು ಮರ್ಯಾದೆ ಈಗ ವಿಚಾರ ಏನಕ್ಕೇನು ಆಗ್ತಾ ಉಂಟು. ಅವರ ಮರ್ಯಾದೆ ನಿನ್ನ ಕೈಯಲ್ಲಿ. ಹಾಗೆ ಅಲ್ಲ, ಊರಿನ ಮರ್ಯಾದೆ ಇದು ಈ ಸಲ ಒಂದು ಹಂತಕ್ಕೆ ಮುಟ್ಟಬೇಕು ಅಂತ ಆದ್ರೆ ನೀನು ಊರು ಬಿಡುವುದು ಒಳ್ಳೆಯದು. ನಿನ್ನ ದುರ್ಬುದ್ಧಿಗೆ ನಿನ್ನನ್ನು ಊರು ಬಿಡಲು ಬಿಟ್ಟಾಗ ಆಗಲ್ವ? ನಿನಗೆ ಇದ್ದ ಊರಲ್ಲಿ ನೀನಿದ್ಯಾ? ನೀನು ಹುಟ್ಟಿದ ಊರಲ್ಲಿದ್ಯಾ? ಅದಲ್ಲ, ನಾನೀಗ ಇರುವುದು ಯಾಕೆ? ನನ್ನ ಊರಿನಲ್ಲಿ ಜಾಗ ಇಲ್ಲ ಅಂತ ಅಲ್ಲ, ಓಡಿಸಿದ್ರು ಹಾಗೆ ಅಲ್ಲ. ಮತ್ತೆ ನನಗೆ ಇದು ಹತ್ತಿರ ಆಗ್ತದೆ. ಎಲ್ಲಿಗೆ? ಎಲ್ಲಿಗೆ? ನನ್ನ ಔದ್ಯೋಗಿಕ ಕರ್ಮಕ್ಕೆ, ನಿನ್ನ ಕಾರ್ಯಕ್ಷೇತ್ರಕ್ಕೆ. ಆದ್ರಿಂದ ಅದಲ್ಲ, ಇವರು ಹೇಳಿದ್ದು ಊರು ಬಿಟ್ಟು ಹೋಗಬೇಕು. ಯಾಕೆ ಅಂತ ಕೇಳಿದೆ ನಾನು. ಸರಿ, ವಿಷಯ ಆಗ ನನಗೆ ಅವರು ಹೇಳಿದ್ದು ತಲೆಗೆ ಹೋದ. ಏನಂತೆ? ಹೌದು, ಇದು ನಾಳೆಯಿಂದ ನಮ್ಮ ಊರಿನಲ್ಲಿ ವಸಂತೋತ್ಸವ. ವಸಂತೋತ್ಸವ. ಹೌದು. ಆದ್ರೆ ಒಂದು ವಿಚಾರ, ಆಯಾಯ ನಾಡಿನಲ್ಲಿ ಆಯಾಯ ಕಾಲಕ್ಕೆ ಆಯಾಯ ಪರ್ವಗಳಿಗೆ ಇಂತಹ ಉತ್ಸವಗಳೆಲ್ಲ ನಡೆಯುವುದು ಸಹಜ. ಆದ್ರೆ ಉತ್ಸವ ಅಂತ ಹೇಳಿದ್ರೆ ಸಾಲದು. ಆ ಉತ್ಸವದಲ್ಲಿ ಯಾವುದೆಲ್ಲ ಕಾರ್ಯಕ್ರಮ
ನಗರದೊಳ್ಳುಳ್ಳ ಚೋದ್ಯಗಳ ಕೋಟರು ನಗರದೊಳ್ಳುಳ್ಳ ಚೋದ್ಯಗಳ ಆಟ ಪವಿತ್ರವಾದ ಲವಣಾಂಬುದಿಗೆ ವೇದವನ್ನು ಬರೆಯುವುದಕ್ಕೆ ನೇರವಾಗಿ ರಾಮಚಂದ್ರ ಲಂಕೆಯನ್ನು ಸೇರಿದ ಕೂಟ ಕೂಟ ಆಟ ಕೂಟ ಆಟ ಕೂಟ ಪ್ರಕರಣ ಸಪ್ತಮ ಇಂದ್ರಜಾಲ ಮಗೇಂದ್ರಜಾಲ ಇಂದ್ರಜಾಲ ಕೇಳು 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 ಸಾಧ್ಯ ನಿನಗೆ ಅನ್ಬಾರ್ದು ಅದು ಅವರಿಗೆ ಅವರಿಗ ನನ್ನ ನರ್ತೆಗೆಲ್ವ ನನಗೂ ಜಿಜ್ಞಾಸೆ ಆದದ್ದು ಅದೇ ನಾನು ಹೀಗೆ ಹೊಡಿಬೇಕು ಅಂತ ಭಾವಿಸಿದ್ದೆ ಆವಾಗ ಒಂದು ಕುತೂಹಲ ಆಯ್ತು ನಿನಗೆ ನಾಟ್ಯ ಕಲಿಸಿದ ಗುರುಗಳು ಯಾರು ನನ್ನ ಗುರುಗಳು ಹೇಳಿದ್ದಾರೆ ಕಲಿಸುವಾಗಲಿ ಏನು ಎಲ್ಲಿಯೂ ನಾನು ಕಲಿಸಿದ್ದು ಅಂತ ಹೇಳಿದ್ದಾರೆ. ಯಾಕೆ ಹೇಳಿದ್ರು ಅಂತ ಅರ್ಥ ಆಯ್ತಾ ಅಷ್ಟು ಲಯಭರಿತವಾಗಿದೆ ಅಂತ. ಅಲ್ಲ ಭವಿಷ್ಯತ್ತಿನಲ್ಲಿ ನೀನು ಅದನ್ನು ಹೇಗೆ ಕೊಂಡು ಹೋಗ್ತೀಯ ಎಂಬ ಕಲ್ಪನೆ ಅವತ್ತೇ ಇತ್ತವರಿಗೆ ಅಂದ್ರೆ ಆಗಲೇ ಲಯ ಆಗಿದೆ ಅಂತ. ಇದಕ್ಕಾಗಿ ಹೆಚ್ಚಿನ ಅಂತ ಹೇಳಿದ್ದಾರೆ ಸರಿ ನೀವು ಉತ್ಸವ ಅಂತ ಹೇಳಿದ್ದೆಲ್ಲ ಆ ಉತ್ಸವದಲ್ಲಿ ಏನೆಲ್ಲ ಕಾರ್ಯಕ್ರಮ ನೋಡ ಪ್ರತ್ಯೇಕವಾಗಿ ಹೇಳಿ ಯಾವುದು ಇಲ್ಲ ಅಂತ ಕೇಳಿ ಯಾವುದು ನಿಂತು ಅಂತ ಹೇಳಿ ಅಲ್ಲಲ್ಲಿ ಅಲ್ಲಲ್ಲಿ ತೊಟ್ಟಿಲು ಎಂತದ್ದು ಮಗು ಅಗಲನ್ನು ಕೊಟ್ಟಿಲ್ಲ ಮಕ್ಕಳನ್ನು ಕೂತ್ಕೊಳ್ಳಿದ್ದು ಒಂದು ದೊಡ್ಡ ಚಕ್ರ ನರಸುವ ಚಕ್ರ ಚಕ್ರದಲ್ಲಿ ತೊಟ್ಟಿಲು ಚಕ್ರದಲ್ಲಿ ತೊಟ್ಟಿಲು ಈ ಕೆಳಗಿದ್ದವರು ಮೇಲೆ ಹೋಗುವಾಗ ಅಲ್ಲೇ ನಿಲ್ಲಿಸು ಆಮೇಲೆ ಮೇಲಿದ್ದವರು ಒಮ್ಮೆಲೆ ಕೆಳಗೆ ಬರ್ತಾರೆ ಇಂಥದ್ದೆಲ್ಲ ಬೇರೆ ಬೇರೆ ಆಟದ ವಿಭಾಗಗಳು ಒಂದು ರೀತಿಯ ಅಲ್ಲಿ ಉಂಟಾಗಿ ಅಂತ ಬೇಡ ನೀನಾವತ್ತು ಕಣ್ಣು ಹೊರತು ಎತ್ತಿಕೊಂಡು ಹೋಗಿ ಮಾರಾಟ ಮಾಡಿ ಕೂತದ್ದು ಮರೆತು ಹೋಗಿಲ್ಲ ಅಲ್ಲಿ ಉಂಟು ಆಟದ ಬಾಲ್ಯದ ಆಟಗಳು ಅದಾಯ್ತಾ ಅದಾದ ಮೇಲೆ ಬೇರೆ ಬೇರೆ ದೇಶದ ಬೇರೆ ಬೇರೆ ನಾಡಿನ ಬೇರೆ ಬೇರೆ ಕಲಾ ಪ್ರಕಾರಗಳು ಹೌದಾ ಹೌದು ಕೇರಳದ ಚೆಂಡೆ ಮೇಲೆ ಹೌದಾ ಮತ್ತೆ ಕೇರಳದ ಚೆಂಡೆ ಮೇಲೆ ಹೌದಾ ಮತ್ತೆ ಇತ್ತೀಚೆಗೆ ಪ್ರಾರಂಭ ಇತ್ತೀಚೆಗೆ ಬಹಳ ಪ್ರಸಿದ್ಧಿಯಲ್ಲಿ ಉಂಟಾ ನಿಮ್ಮಲ್ಲಿ ಉಂಟಾ ನಮ್ಮಲ್ಲಿ ಉಂಟ ನನಗೆ ಅದು ಬಾಯಿ ಪಾಠ ನೋಡ ಒಮ್ಮೆ ಹೇಗುಂಟು ಒಮ್ಮೆ ತೋರಿಸಿ ನೋಡುವ ಅಪ್ಪನಲ್ಲಿ ಕೇಳಿದ ಅದಕ್ಕೊಂದು ಒಳ್ಳೆ ಹೆಸರುಂಟು ಗೊತ್ತಾ ಹೇಗೆ ಸಿಂಗಾರಿ ಮೇಳ ಚೆಂಡೆ ಮೇಳ ಎಂತದ್ದು ಚೆಂಡೆ ಮೇಳ ಚೆಂಡೆ ಮಾತ್ರ ಚೆಂಡೆ ಮೇಳ ಸಿಂಗಾರಿ ಮೇಳ ಒಳ್ಳೆ ಹೆಸರು ಅದೇ ನಿಮ್ಮಲ್ಲಿ ನೀವು ತೋರಿಸಿದಾಗ ಒಳ್ಳೆದಿರ್ಬೋದು ಒಳ್ಳೆದು ಇರ್ಬೋದು ಎಂತದ್ದು ಒಬ್ಬೊಬ್ಬರ ಮೈಕಟ್ಟು ಆಳವನ್ನೆಲ್ಲ ನೋಡ್ಬೇಕು ನೋಡ್ಬೇಕು ಅದಕ್ಕೆ ಎಂತಹ ಪರಿಶ್ರಮ ಬೇಕು ಅಂತ ಅದನ್ನು ಅನುಭವಿಸಿದವರಿಗೆ ಗೊತ್ತು ಹೌದು ಇದಾಯ್ತಾ ಇದು ಒಂದು ವಿಭಾಗದಲ್ಲಿ ಆಯ್ತಾ ಚೆಂಡೆ ಮೇಳ ಇನ್ನು ಮೇಲಿನಿಂದ ಮೇಲಿನಿಂದ ಎಂತದ್ದು ಕೂಚಿಪುಡಿ ಮೇಲಿನಿಂದ ಮೇಲಿನಿಂದ ಕೂಚಿಪುಡಿ ಹೌದಾ ನೀ ನೋಡಿದ್ಯಾ ನೋಡಿದ್ದೆ ಹೇಗಿರ್ತದೆ ನೀವು ನೋಡಿದ ಕೂಚುಪುಡಿ ಯಾವುದು ಆಮೇಲೆ ಭಾರತನಾಟ್ಯ ಎಲ್ಲರ ಬರುವುದನ್ನು ಇದ್ರೆ ಸಾಕು ಭಾರತನಾಟ್ಯ ನಿನ್ನಲ್ಲಿ ನೋಡಿ ಆಯ್ತಲ್ಲ ಬರುವ ನಾಟ್ಯವನ್ನು ಹೇಳಿ ಅಲ್ಲ ಅದರ ಹೆಸರೇ ಭಾರತನಾಟ್ಯ ಭರತನಾಟ್ಯ ಭರತನಾಟ್ಯ ಹೌದಾ ಅದು ಉಂಟಾ
ಒಳ್ಳೆದುಂಟಾ? ಆಮೇಲೆ ಬಯಲು ಸೀಮೆಯ ಹಾ. ವೀರಗಾಸೆ ವೀರಗಾಸೆ. ವೀರಗಾಸೆ ಹೌದಾ? ಹಾ. ಅದು ಉಂಟಾ ಅಲ್ಲಿ? ಮತ್ತೆ? ಆ ಪ್ರಕಾರ ಹಾ. ಹೇಗಿರ್ತದೆ ಅದು? ಸರಿಯಾಗಿಕೊಂಡಿರ್ತಕ್ಕಂತಹ ಯಾವ ರಾಸಾಯನಿಕ ಕಡೆ ಬಂದಿದ್ದಾವೆ ಬಂದಿಲ್ಲ ಅಕ್ಕೆ ಅವರನ್ನು ಯಾರು ನಿರ್ದಿಷ್ಟ ಇಲ್ಲ ಇದರಿಂದ ಮನವನ್ನುವಂತಹ ರಸಾಯಿ ಅಂತಹ ಯಾವ ಪವಿತ್ರವಾದಂತಹ ಇಟ್ಟು ಮುಂದಕ್ಕೆ ಹಾರಿದ್ದಾರೆ ಬೆಂಕಿ ನಗರಗಳನ್ನು ಉರಿಯುತ್ತಾ ಇದೆ ವೀರಗಾಸೆಯ ವಿಷಯ ಅವ ಮಾತಾಡುವಾಗ ಅಲ್ಲಿಂದ ಎಲ್ಲ ಅಮೃತ ವರ್ಷ ಸಿಂಚನ ಆಯ್ತು. ಆಯ್ತಾ? ಬಯಸಿರುವುದಾಗಿ. ಬಯಲುಸೀಮೆ ಆಮೇಲೆ ಆಮೇಲೆ ನಮ್ಮಂದ್ರೆ ಕೆಳಗಿನ ಕೆಳಗಿದೆ. ತೆಂಕಣ ತೆಂಕಣ. ಯಕ್ಷಗಾನ ಮತ್ತೆ ನಿಮ್ಮಲ್ಲಿ ಹಾ ಯಕ್ಷಗಾನ ಉಂಟಾ? ಮತ್ತೆ ಆಟ ಹಾ ಅಲ್ವಾ? ಹಾ ಯಕ್ಷಗಾನ. ಹಾ. ನಿಮ್ಮಲ್ಲಿ ಏನು ಯಕ್ಷಗಾನ ಎಲ್ಲ ಇಲ್ಲ? ಯಕ್ಷಗಾನ ತೊಂದರೆ ಇಲ್ಲ ಗಾನಮಿತಿಯಲ್ಲಿ ಉಂಟು ಈಗ ಉಳಿದವರೇ ಬಿಡುವ ನಿನಗೆ ಉಂಟು. ನಮಗೆ ತೊಂದರೆ ಇಲ್ಲ ಯಜಮಾನರು ಗಟ್ಟಿ ಇದ್ದಾರೆ ಅದರಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ ನಮಗೆ ಬಹುಶಃ ನಿನಗೆ ಅದು ಒಂದೇ ಆಗಬೇಕು ಅಂತ ಇಲ್ಲ. ನಮಗೆ ಅದರಿಂದಲೇ ಆಗಬೇಕು ಅಂತ ಏನಿಲ್ಲ ಅದರ ಹೆಸರಿನಲ್ಲಿ ಬೇರೆ ಏನಾದ್ರು ಮಾಡಿಕೊಂಡು ಸುಮ್ಮನೆ ಏನಾದ್ರು ಮಾಡಿ ನನ್ನನ್ನು ಬರುವಷ್ಟವೇ ಹಾಗೆಲ್ಲ ಎಂತದಿಲ್ಲ ಅದೇ ನಿಮ್ಮಲ್ಲಿ ಒಳ್ಳೆಯ ತಂಡ ಉಂಟು. ಎಂತ ತಂತ್ರ ಯಕ್ಷಗಾನದಲ್ಲಿ ಏನೇನು ಉಂಟು? ಯಕ್ಷಗಾನದಲ್ಲಿ ಏನೆಲ್ಲ ಉಂಟು ಅಂತ ಗೊತ್ತಿಲ್ಲ ಉಂಡು ವೇಷ ಉಂಡು ವೇಷ ಅಂತ ಹೇಳಿದ್ರೆ ಹೊಂತಕಾರಿಗಳು ಕಂಸ ಅಭಿಮನ್ಯು ನನ್ನ ಹಾಗೆ ಹೌದೌದು ಅಂತ ಪಾತ್ರಗಳನ್ನೆಲ್ಲ ಮಾಡಿ ಹುಡುಗಾಟಿಕೆಯ ಪಾತ್ರಗಳನ್ನು ಮಾಡುವ ಹೊಂತಕಾರಿಗಳು. ಹೊಂತಕಾರಿಗಳು ಯಾರು ಮಾಡುದು? ಉಂಡು ವೇಷದಲ್ಲಿ ಬಹಳ ಒಂದು ಹೆಸರು ಪಡೆದವರು ಇವತ್ತೇ ಹೇಗೆ? ಬಹಳ ಉಂಟು ಅವರ ಕೆಲವು ಪಾತ್ರದ ಚಿತ್ರಣ ಬಹಳ ಮನುಷ್ಯ ಗುಣವೂ ಒಳ್ಳೆ ಬಹಳ ಒಂದು ಸ್ವಭಾವ ಮುಗ್ಧ ಮಗುವಿನ ಯಾರನ್ನು ನೋಯಿಸುವುದಿಲ್ಲ ಯಾರಿಗೂ ಒಲಿಯುವುದಿಲ್ಲ ಯಾರ ಬಗ್ಗೆ ಕೆಟ್ಟ ಅಭಿಪ್ರಾಯ ಇಲ್ಲವೇ ಮನಸ್ಸಿನಲ್ಲಿ ಆ ಕಲೆ ಕಲೆ ಹೇಗೆ? ಕಲೆ 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 ಆ ವ್ಯಕ್ತಿ ಆ ವ್ಯಕ್ತಿ ಬಹಳ ಒಂದು ಒಳ್ಳೆ ಯಾರ ಮೇಲೆ ಹಲ್ಲೆ ಮಾಡುವುದಿಲ್ಲ ಆ ಮನುಷ್ಯ ಭಯಂಕರ ಚೊರೆ ಅಂದ್ರೆ ಹೇಗೆ? ಒಳ್ಳೆ ಒಳ್ಳೆ ಕಲಾವಿದ ಎಂತದು ನಾವು ನೀವು ಹಾರಿದ್ರೆ ಎಲ್ಲಿಂದ ಎಲ್ಲಿಗೆ ಎಲ್ಲಿಗೆ ಆಗ್ಬೋದು? ನಾನೊಂದು ದೊಡ್ಡದಾದ ಎತ್ತರವಾದ ಬೆಟ್ಟದಿಂದ ಕೆರೆಗೆ ಹಾರಿಯುದು ನಿನ್ನ ಆರೋಗ್ಯ ದೊಡ್ಡ ವಿಷಯ ಅಲ್ಲ. ನೀನನ್ನು ತೆಗೆದುಕೊಂಡು ಹೋಗ್ಬೇಕು. ಮತ್ತೆ 4 ಜನ ಹೊತ್ತುಕೊಂಡು ಹೋಗ್ಲಿಕ್ಕೆ ಬರ್ಬೇಕು ಅಲ್ವಾ? ಆ ಮನುಷ್ಯ ಆಗಲ್ಲ ನಿಮಗೆ ನೋವಾಗ್ತದೆ. ಸರಿ ಎಲ್ಲಿಗೆ ನೋವು? ನನಗೆ ನನ್ನ ಕೈ ನನ್ನಲ್ಲಿ ಆ ನರವೇ ಸತ್ಯ ಸರಿ, ಆ ವ್ಯಕ್ತಿ ಆ ವ್ಯಕ್ತಿ ಹಾರುವುದಕ್ಕೆ ಪ್ರಾರಂಭಿಸಿದ ಹಾ. ನಿಲ್ಲಿಸುವುದಕ್ಕೆ ಬಂದು ಅಂದ್ರೆ ಆರುದೇ ಇಲ್ಲ ಅಂತ ಹೇಳಿ 150 250 300 ಒಂದು ಕಣ್ಣಲ್ಲಿ ಅವರು ನೇರದಲ್ಲಿ ನೋಡ್ಬೇಕು ಒಂದು 4-5 ಹುಡುಗರಿದ್ದಾರೆ ಎಂತದು ಪುಡ್ಕು 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 ಉನ್ಮೇಷ ಮಾತ್ರವಾ? ಮತ್ತೆ ಬೇರೆ ಬೇರೆ ವೇಷ ರಾಜ ವೇಷ ಹೌದಾ? ರಾಜವೇಷ. ರಾಜವೇಷ ಅಶೋಕ್ ಯಾರು? ಅದು ಈ ಸಲಕ್ಕೆ ಯಾರು ಅಂತ ನೀನು ಮೊದಲಿದ್ದವರಿಬ್ಬರಿದ್ದಾರೆ ಇದ್ದಾರೆ. ಮತ್ತೊಬ್ಬ ಈಗ ಅದಕ್ಕೆ ಸೇರ್ಪಡೆ ಆಗುವ ಲಕ್ಷಣ ಉಂಟು ಅಲ್ವಾ? ಮೋಹನ್ ಅವಲ್ಲ ಮತ್ತೆ ಮೊದಲು ಇದ್ದದಲ್ಲಿ ಒಬ್ಬ ಅವ ಇಲ್ಲ ಎಂತದು? ಒಬ್ಬ ಇದ್ದಾನೆ. ಇಲ್ಲ ಯಾರು? ಇದ್ದಾನೆ ಅವ. ಇದ್ದಾನೆ. ಹೌದಾ 3 ಬಿಟ್ಟ ಒಬ್ಬ ಇದ್ದಾನೆ. ಅಂತ ಯಾರು ಯಾರು ಅಂತ ಉಚ್ಛಲ. ಅವ ಯಾಕೆ ಹೇಳಿದೆ ಗೊತ್ತಾ? ಉಚ್ಛಲ ಅಲ್ವಾ? ಭಯಂಕರ ಆಚೆ ಈಗಾಗಲೇ ಶ್ರೀನೇಶ್ ಸ್ತ್ರೀಯರು
ಸ್ತ್ರೀಯರಿಗೆ ಸ್ತ್ರೀಯರೇ ಮತ್ತೆ ನಿಮ್ಮತ್ತೆ ಎಂತ ಯಕ್ಷಗಾನ 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 ಸ್ತ್ರೀಯರನ್ನು ಯಕ್ಷಗಾನಕ್ಕೆ ಮಾಡಿಕೊಳ್ಳಬಹುದು. ಉಳಿದ ಕಲಾವಿದರಿಗೆ ಬರುವ ವರ್ಷ ಮನೆಗೆ ಹೋಗ್ಬೇಕು ಅಂತ ಸ್ತ್ರೀ ವೇಷಧಾರಿ ಮತ್ತೆ ಸ್ತ್ರೀ ವೇಷಧಾರಿಗಳೇ ಆ ನಯ ನಾಜೂಕು ಆ ಮೈಕಟ್ಟು ಆ ಒಂದು ಹೆಣ್ಣಾಗಿ ಹುಟ್ಟಿ ಹೆಣ್ಣನ್ನೇ ನಾಚಿಸಬಾರದು. ನೀನು ಸಾಕು ಇದು ಆಟ ಇತ್ತು ಪಾಠ ಆಟ ಆದ ಕೂಡ್ಲೆ ಕೂಟ 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 ಆಟ ಬೇರೆ ಕೂಟ ಬೇರೆ. ಕೂಟ ಬೇರೆ ಕೂಟ ಹೇಳ್ತಿತ್ತು ಆಟ ಅಂತ ಹೇಳಿದ್ರೆ ಗೊತ್ತಾಯ್ತು ಸಾಧಾರಣ ಒಂದು ಕುಣಿಯುವುದು ಗೊತ್ತಾಯ್ತು ಕೂಟ ಹೇಳು ಊಟ ಭಾರಿ ಒಳ್ಳೆ ಒಳಗೆ ನನಗೆ ಸ್ವಲ್ಪ ಅಸಮಾಧಾನ ಉಂಟು. ಯಾರಿಗೆ ಅದಿರಲಿ ಆದ್ರೂ ತೊಂದರೆ ಇಲ್ಲ. ಊಟ ಒಳ್ಳೆಯದು. ಎಂತದ್ದು ಊಟ ಪವಿತ್ರವಾದಂತಹ ಲವಣಾಂಬುದಿಗೆ ಏಕವನ್ನು ಬಲಿದು ರಾತ್ರಿಯನ್ನು ಶ್ವೇತವಾಗಿ ರಾಮಚಂದ್ರನಲ್ಲಿ ನೀವು ಕೇಳಿದಾಗ ಏನು ಮಾಡೋಣ? ನನ್ನದಾದಂತಹ ಮಿತ್ರ ಪುತ್ರ ಕರ್ತಾದಿಗಳನ್ನು ಕಳ್ಕೊಂಡು ಏಕಂಗಿಯಾಗಿ ನಿಂತಹ ದೂತನವರು ಬಂದು ಆಡಿದನಲ್ಲ ಮಾತುಗಳು ಅದನ್ನು ಕೇಳುವಾಗ ಮನಸ್ಸಿಗೆ ಒಂದು ಅಪರಿಮಿತವಾದಂತಹ ಆನಂದ. ಒಳ್ಳೆಯ ಕೂಟ ಇದು ಒಂದು ಶೈಲಿ. ಇನ್ನೊಂದು ಬಿಟ್ಟರೆ ನೀನು ಕೆಲಸ ಮಾಡ್ತೀನಿ ಇನ್ನೊಂದು ಶೈಲಿ ಇನ್ನೊಂದು ಶೈಲಿ. ಇವರು ಹೀಗೆ ಮಾತು ಸತ್ಯದ ಗೋವನ್ನು ಬಿಡಲಾರದು, ಉದ್ದಕ್ಕೂ ಕೆಲಸ ಮಾಡಲಾರದು ಅಂತ ಹೇಳ್ತಾ ಇದ್ದಂತಹ ನೀವು ಈ ಹೊತ್ತಿಗೆ ಯುದ್ಧಕ್ಕೆ ಬಂದಿದ್ದೀರಲ್ಲ. ಇದು ಸತ್ಯವೇ, ಇದನ್ನು ಧರ್ಮ ಒಪ್ಪಿಗೆ, ಇದು ವೇದವೇ, ಇದು ರೀತಿಯಾದಂತಹ ವಿಚಾರವೇ ಆಲೋಚಿಸಲೇಬೇಕು. ಧರ್ಮ ಒಪ್ಪುತ್ತದ ಸತ್ಯ ಒಪ್ಪುತ್ತದ ಅಂತ ಬೇಡ, ನಿನ್ನನ್ನು ನಾನು ದೇವರಾಗಿ ಒಪ್ಪಿದ್ದೇನೆ. ಹೌದಾ? ಇನ್ನೊಂದು ಶೈಲಿ ಅದು ಆ ಮನುಷ್ಯನನ್ನು ಹೇಳಿದ್ದಾರೆ ಯುವಕರಿಗೆ. ಅಲ್ಲಿಂದಲೂ ಹೀಗೆ ಮಾಡ್ತೇನೆ ಅಂತ ಬೇಡ ಬೇಡ ತನ್ನ ಪ್ರಕಂಡ ಪಾಂಡಿತ್ಯದಿಂದಲೇ ಒಬ್ಬರಿಗೊಬ್ಬರಿಗೆ ವಾದ. ಅದು ಒಂದು ಹಾಗೆ ಒಂದು ಕಾರ್ಯಕ್ರಮ ಆಯ್ತು ಕೂಟದಲ್ಲಿ. ಭಾವ ಭಾವ ಇಬ್ಬರು ಯುದ್ಧಕ್ಕೆ ನಿಂತು ಪಾತ್ರಗಳು ಮಾತ್ರ ಭಾವ ಭಾವ ಅವರದ್ದು. ಹಾಗಂತ ಅವರು ಜೊತೆಯಾಗಿ ನೆಲೆಹೊರೆಯ ಮನೆಯವರು. ಒಂದು ಪ್ರಕರಣ ಹರಿ ಮತ್ತೆ ಹರಣ ಯುದ್ಧದ ಸನ್ನಿವೇಶ. ಭಾವ ನೀನು ಬಾಣವನ್ನು ಬಿಡು, ಇವ ಹೇಳುವುದು ನಾನು ಬಿಡಲಾರೆ ಭಾವ. ಭಾವ ನೀನು ಬಿಡು, ನಾನು ಬಿಡಲಾರೆ ಭಾವ. ಭಾವ ನೀನು ಬಿಡು. ಇದರ ಬಗ್ಗೆ ಚರ್ಚೆಗೆ ಹೋದ್ರು 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 ಚರ್ಚೆಗೆ ಹೋದ್ರು 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 ಸಾಧಾರಣ ಬೆಳಿಗ್ಗೆ ಆಗ್ತಾ ಬಂತು. ಈ ಭಾವ ಬಿಡುವುದಿಲ್ಲ, ಆ ಭಾವ ಬಿಡುವುದನ್ನು ಬಿಡುವುದಿಲ್ಲ. ಹಾಗೆ ಕಡೆಗೆ ಇನ್ನು ಇದು ಮುಗಿಯುವ ಲಕ್ಷಣ ಕಾಣಲಿಲ್ಲ. ಒಬ್ಬ ಎದ್ದ, ಭಾವ ನೀನು ಕಡೆಗೆ ಕೇಳ್ತಾ ಇದ್ದೇನೆ, ಬಿಡ್ತೀಯಾ ಇಲ್ವಾ? ನಾನು ಬಿಡಲಾರೆ. ನೀನು ಬಿಡದಿದ್ದರೆ ಹಾಳಾಗಿ ಮಣ್ಣು ತಿಂದು ಹೋಗು, ನನಗೆ ಅಡಿಕೆ ತೋಟಕ್ಕೆ ನೀರು ಬಿಟ್ಟಿದ್ದು. ಇಂದ್ರಜಾಲ, ಮಹೇಂದ್ರಜಾಲ, ಆ ಜಾಲ, ಈ ಜಾಲ, ಉಜಾಲ, ಹರಿದ್ರೆ ಹರಿದ್ರೆ ಹೌದು. ಇಲ್ಲದಿದ್ವಿ ಇಲ್ಲ ಪ್ರಜ್ವಲ ಸರಿ ಇರ್ತಾರೆ, ಅದು ಉಜ್ವಲ ಆಗ್ತದೆ. ಆಮೇಲೆ ಹೆಣ್ಮಕ್ಳು ವೇಷಗಳು 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 ಎಂತದು? ಒಂದೊಂದು ವೇಷಗಳನ್ನು ನೋಡಿದ್ರೆ ಮತ್ತೆ ನೀವು ಮರೀಲಿಕ್ಕಿಲ್ಲ. ಹೌದಾ? ಹುಲಿ ವೇಷ, ಹುಲಿ ವೇಷ. ಹುಲಿ ವೇಷ ಅಂತ ಹೇಳಿದ್ದು ಇದಾಯ್ತಾ? ಇದಾದಲ್ಲಿಗೆ ಕರಡಿ ನೃತ್ಯ. ಅದಕ್ಕೆ ಬರ್ತದೆ ಹುಲಿ ಕರಡಿ ಆ ಪಾತ್ರವನ್ನು ಅನುಭವಿಸುವುದು ಹಾಗೆ ಬದುಕಿದರು. ಕರಡಿದ್ದಾಗಲ್ಲಿಗೆ ಹಗಲು ವೇಷ. ಹಗಲಿನಲ್ಲಿ ವೇಷ ಉಂಟು, ಹಗಲು ಉಂಟು ಉಂಟು. ಮುರಳಿ ಆಟೋಡ
ಗೆಂಡ ಕುಟ್ಟಿ ನೀರು ಬಾರಿ ಆಗಿ ಅದಿದೆ ಅಯ್ಯೋಳ್ಳ ಅಯ್ಯೋ ಎಷ್ಟು ನಿನ್ನಲ್ಲಿ ಇಲ್ಲದೆಷ್ಟು ಜನರ ಇಕ್ಕಿ ಇದರಲ್ಲಿ ನಾವೆಲ್ಲಿ ಆದ್ರೂ ಇಲ್ಲಿಗೆ ತಗೊಂಡು ಹೋಗಿ ಬರುವ ಬೇಡ ನಿನಗೆ ಹೇಳಿದ್ದಲ್ಲ ಸರಿ ಇದು ಒಂದು ವಿಭಾಗದ ಅಗಲವೇಶ ಇನ್ನೊಂದು ವಿಭಾಗದ ಅಗಲವೇಶ ಹೌದು ನೋಡು ಅದೇ ತಗೊಳ್ಳಿ. ಈಗ ಅವರ ಬಗ್ಗೆ ಅನುಮಾನ ಅಲ್ಲ ಇವರ ಬಗ್ಗೆ ನಾನು ಅವಳಲ್ಲ ಅವನು ಮಾಡ್ರೆ ಹೇಳಿಲ್ಲ ಎರಡು ಮಕ್ಕಳ ಅಪ್ಪ ಇಷ್ಟೆಲ್ಲ ಕಾರ್ಯಕ್ರಮವನ್ನು ಆಯ್ತು ನೀನು ಅಲ್ಲಿ ಕಾರ್ಯಕ್ರಮ ಇಷ್ಟೆಲ್ಲ ಇರುವಾಗ ನೀನು ಇಲ್ಲಿಗೆ ಬಂದದ್ದು ಇಲ್ಲಿಗೆ ಬಂದದ್ದು ಅಂತ ಹೇಳಿದ್ರೆ ಅದಕ್ಕಿಂತಲೂ ವಿಶೇಷವಾಗಿ ಯಾವುದು ಅದೆಲ್ಲ ಮನೋರಂಜನೆ ಹೌದು ಹಾ. ನಾನು ಸ್ವಂತ ಕಾರಿಗೆ ನಾವೆಲ್ಲ ಬಂದ್ರೆ ನನಗಾಗುವಂತದ್ದೇನು ಒಂದು ಯುವಕರಿಗೆ ಅವರದಾದಂತಹ ಭುಜಬಲದ ಶೌರ್ಯವನ್ನು ಪರೀಕ್ಷಿಸುವುದಕ್ಕೆ ಕುಸ್ತಿ ಪಂದ್ಯಾಟ ಅಲ್ಲ ಯುದ್ಧ ಗಟ್ಟಿಗಾಲದ ಮಲ್ಲಯುದ್ಧ ಹೌದು ಹೌದಾ ಆರ್ಯಾವರ್ತದಲ್ಲಿ ಇರುವಂತಹ ದೊಡ್ಡ ದೊಡ್ಡ ಕುಸ್ತಿಪಟುಗಳು ಆ ಸಭೆಯಲ್ಲಿ ಭಾಗವಹಿಸುತ್ತಾರೆ ಸರಿ ಅದರ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳುವುದಕ್ಕೆ ನನ್ನ ಶಿಷ್ಯ ಕಂಸನೇ ಬೇಕು ಅಂತ ನಿಮ್ಮಲ್ಲಿಗೆ ನನ್ನನ್ನು ಸಂತೋಷದ ಉದ್ಧಾರ ಯಾಕೆ ನಡೆಯುವಂತ ಉತ್ಸವದಲ್ಲಿ ಚಟ್ಟಿಕಾಲದ ಸಭೆ ಸಮಾರಂಭದಲ್ಲಿ ಅಧ್ಯಕ್ಷವನ್ನು ನನ್ನ ಪಟ್ಟದ ಶಿಕ್ಷಣವನ್ನು ಕಂತ ಸ್ವೀಕರಿಸಬೇಕು ಉಳಿದ ಕಡೆಗೆ ಆಮಂತ್ರಣ ನನ್ನಲ್ಲಿಗೆ ನಿಮಂತ್ರಣ ಗುರುಗಳು ನನ್ನ ಮೇಲೆ ಇರಿಸಿದಂತಹ ಅಭಿಮಾನ ಆ ವಾತ್ಸಲ್ಯ ಏನೆಂಬುದನ್ನು ನಾನೀಗ ಅರ್ಥ ಮಾಡಿದ್ದೇನೆ ಕಲಿಸಿದ್ದಾರೆ ಹೌದಾ ಅದೇ ನಿಮಂತ್ರಣ ಆದ್ರೆ ಬಂದ ಗುರುಗಳಲ್ಲಿಗೆ ಬಂದವ ಎಷ್ಟು ಹೊತ್ತಾಯ್ತು ನೀನು ನಿಲ್ಲಿಸಿ ಮಾತಾಡುದು ನಿನಗೆ ಏನಾದ್ರು ಬೇಕಾದ ಕೇಳಿದ್ದಾರೆ ಇಲ್ಲಿಂದ ನೀನು ನೇರವಾಗಿ ಅಲ್ಲಿಗೆ ಹೋದಾಗ ಗುರುಗಳು ಕೇಳ್ತಾರೆ ನನ್ನ ಶಿಷ್ಯನ ಮುಂದೆ ಹೇಗಿತ್ತು ಉಪಚಾರ ಅಂತ ಎಂತಕ್ಕೆ ಪ್ರಯೋಜನವೇ ಇಲ್ಲ ಸುಮ್ಮನೆ ಸಭೆಯಲ್ಲಿ ನಿಲ್ಲಿಸಿದ್ರು ಮಾತಾಡಿದ್ರು ಕಲಿಸಿದ್ರು ಹಾಗಾಗಬಾರ್ದು ಅದಕ್ಕಾಗಿ ಸಭಾವಾದರು ನಿನ್ನಲ್ಲಿ ಕೇಳ್ತಾ ಇದ್ದೇನೆ ತರುವಾಗ ಕೂತಿದ್ಯಾ ಮೊದಲಾದ್ರೆ ನೀವು ಈ ಪ್ರಶ್ನೆ ಕೇಳಬೇಕು ಈಗ ಒಂದು 4 ವರ್ಷದಿಂದ ಈ ಪ್ರಶ್ನೆ ಕೇಳಬಾರ್ದು ದಾರಿಯಲ್ಲಿ ಕುಡಿಯುವ ಅಭ್ಯಾಸವೇ ಇಲ್ಲ ಇಲ್ಲಿಗೆ ಬಂದ ಮೇಲೆ ಬಂದ ಮೇಲೆ ಕರ್ತವ್ಯಂ ದೈವ ಮಾಡಿ ಒಂದು ಶಬ್ದ ಗೊತ್ತಾಯ್ತು ವ್ಯವಸ್ಥೆ ಇಲ್ಲಿ ಉಂಟು ಇಲ್ಲಿ ಯಾವ್ದಾದ್ರು ಬಿಸಿ ಬಿಸಿ ತಣ್ಣಗೆ ಮದ್ಯ ಅದಾದರೆ ತೊಂದರೆ ನಮಗೆ ಸುಧಾರಿತು ಸಮಶೀತ ಉಷ್ಣ ಸಮಶೀತ ಉಷ್ಣ ಹೌದಾ ವ್ಯವಸ್ಥೆ ಉಂಟು ಆಯ್ತು ಊಟ ಮಾಡಿದ್ಯಾ ಊಟ ಮಾಡಲಿಲ್ಲ ರಾಜಲ್ಲಿ ಇದು 3 ದಿವಸ ಆಗುತ್ತೆ ಊಟ ಮಾಡೋದು ಯೋಚನೆ ಮಾಡಬೇಕು ಊಟದ ವ್ಯವಸ್ಥೆ ಇಲ್ಲಿ ಉಂಟು ನೋಡು ಅಲ್ಲಿ ಅಲ್ಲ ಈಗ ಅಲ್ಲಿ ಇಲ್ಲ ಈಗ ಇಲ್ಲಿ ಊಟ ಮಾಡು ಏನು ಏನು ನಾನು ಊಟ ಮಾಡುವುದನ್ನು ಹೊರತುಪಡಿಸಿದ್ದೆ ಎಲ್ಲ ನಿಲ್ಲಲಿ ಸ್ವಾಮಿ ನನಗೆ ಬ್ರಾಹ್ಮಣರ ಬಗ್ಗೆ ಏನು ಇಷ್ಟಿಲ್ಲ ವಿರೋಧ ಭಾವ ಇಲ್ಲ ವಿರೋಧ ಮಾಡಿದ್ರೆ ನೀವು ಬದುಕುವುದಿಲ್ಲ ಹಾಗೆ ನನಗೆ ಬ್ರಾಹ್ಮಣರ ಊಟ ಅಂತ ಹೇಳಿದ್ರೆ ಬಹಳ ಪ್ರೀತಿ ಆದ್ರೆ ನನ್ನ ಮನೆಯಲ್ಲಿ ನಡೆದಂತಹ ಒಂದೇ ಒಂದು ಘಟನೆಯಿಂದ ನಾನು ಬ್ರಾಹ್ಮಣರ ಮನೆಯಲ್ಲಿ ಊಟವನ್ನು ಗುಂಜಿಸಲಾರೆ ಎನ್ನುವ ಹಾಗೆ ಸಭೆಗಾಗಿದ್ದೆ ಒಂದು ದಿವಸ ನನ್ನ ಪಕ್ಕದ ಮನೆಯ ಗುರುಪ್ರಸಾದ ಭಟ್ರು ಬಂದು ಹೇಳಿದ್ರು ಇವನೇ
ನಾಳೆ ನನ್ನ ಮಗಳ ಹುಟ್ಟಿದ ಹಬ್ಬ. ನನ್ನ ಮನೆಗೆ ಬಂದು ಊಟ ಮಾಡುವುದಕ್ಕೆ ಬಾ ಅಂತ ಹೇಳಿ ಅವರೊಂದು ದುರ್ಯೋಧನರವರೊಂದು ಜನ ಸಿಕ್ಕಿದ್ದಾರೆ. ಬೇರೆ ಬರೇ ಅವರು. ನಾನು ಮತ್ತೆ ಅವರಿಗೆ ಹತ್ತಿರ ಮತ್ತೆ ಈಗ ಈಗ ಆಗ ಬಹುಶಃ ಊಟ ನಿಮ್ಮ ಮನೆಗೆ ಮತ್ತೆ ಹಾಗೆ ಅವರು ಬರ್ಲಿಕ್ಕೆ ಹೋಗದಿದ್ರೆ ಬ್ರಾಹ್ಮಣರಿಗೆ ಬೇಸರ ಆಗುತ್ತೆ. ಶಾಪ ಹೌದು, ಆ ಕಾರಣದಿಂದ ಹೋದೆ. ಸರಿ, ಹೋಗಿ ಹೇಳಿದ್ರು ಕೈ ತೊಳೆದು ಬಂದ. ಸರಿ, ಕೈ ತೊಳೆದು ಬಂದೆ. ಬರುವಾಗ ಹೇಳಿದ್ರು ಎಲೆ ತುಳಿ ಕೂತ್ಕೊಂಡು ಎದ್ದ ಎಲೆಗೆ ಒಂದೇ ಬಟ್ಟೆ ಉಳಿದೆ. ಮತ್ತೆ ಗೊತ್ತಾಯ್ತು, ಮತ್ತೊಂದು ಎಲೆ ಕೊಟ್ಟರು, ತೊಳೆದೆ. ಹಾಗೆ ಪದಾರ್ಥಗಳನ್ನೆಲ್ಲ ಬಡಿಸಿದ್ರು, ಊಟ ಮಾಡಿದೆ. ಊಟ ಮಾಡಿ ನನಗೊಂದು ಅಭ್ಯಾಸ ಉಂಟು. ಯಾರ ಮನೆಯಲ್ಲಿ ನಾನು ತಿಂದು ಎಂಜಲನ್ನು ಅವರಲ್ಲಿ ತೊಳಿಸುವುದು ಸರಿಯಲ್ಲ, ಅದು ಸಂಸ್ಕಾರ ಅಲ್ಲ. ಆದ್ದರಿಂದ ನನ್ನ ಎಲೆಯನ್ನು ನಾನೇ ಎತ್ತಿಕೊಂಡು ಹೋಗ್ತೇನೆ ಅಂತ ಮೆಲ್ಲ ಎತ್ತಿಕೊಂಡು ಹೋಗ್ತಾ ಇದ್ದೇನೆ. ಇಲ್ಲ ತಿಳ್ಕೊಂಡಿದ್ದೀನಿ ಮರಳು ಹೋಗುದೆಲ್ಲ ನಿನ್ನದ. ನನಗೆ ಏನೋ ಪಕ್ಷ ನಿಮಗೆ ಭರಿಸುವುದಕ್ಕೆ ಅದನ್ನು ಮರೆತು ಇರ್ಬೇಕು. ಅದನ್ನು ಮನೆಗೆ ಹೋಗುವಾಗ ಕಟ್ಟಿಕೊಂಡು ತಗೊಂಡದ್ದಾಗಿರ್ಬೇಕು. ನಾನು ಹಾಗೆ ಆಲೋಚನೆ ಮಾಡಿ ಚೀಲವನ್ನೆಲ್ಲ ಹೀಗೆ ಹಿಡ್ಕೊಂಡು ಬಂದೆ. ಬರುವಾಗ ಅವರು ಒಂದೇ ಒದ್ದೆ ಇದ್ದು ಊಟ ಮಾಡಿದ್ಯಾ ಮಗನ ಹಾಕು ಜಗಲಿ ಹಾಕು. ಈಗ ಸಾಧ್ಯವೇ ಇಲ್ಲ. ನಾಳೆ ಬೆಳಿಗ್ಗೆ ಬಂದು ಹಾಕಿ ನಾಳೆ ಈಗ ಸೆಗಣಿ ಹಾಕುವುದಕ್ಕೆ ಒಂದಿಷ್ಟು ಬಗ್ಗು ಬೇಕು. ಒಂದಿಷ್ಟು ಬಗ್ಗದೆ ಸೆಗಣಿ ಸಾರಿಸ್ಲಿಕ್ಕೆ ಇಷ್ಟು ಬಗ್ಗುವುದಕ್ಕೆ ಹೊಟ್ಟೆ ಇಷ್ಟು ದೊಡ್ಡದಿರುವಲ್ಲ, ಬಗ್ಗಲಿಕ್ಕೆ ಆಗ್ತದ. ಅದಕ್ಕೆ ಜೀರ್ಣ ಎಲ್ಲ ಆಗಿ ನಾಳೆ ಬೆಳಿಗ್ಗೆ ಬಂದು ಸೆಗಣಿ ಸಾರಿಸ್ತೇನೆ ಅಂತ. ಸರಿ, ಆ ಸಮಸ್ಯೆಗಳಿಗಾಗಿ ಅದಕ್ಕೆ ಅವರು ಸೆಗಣಿ ಹಾಕು ಅಂತ ಹೇಳಿ ಯೋಚನೆ ಮಾಡಬೇಡ. ಈಗ ಸೆಗಣಿ ಸಾರಿ ಅಂದ್ರೆ ಏನ್ ಹೇಳ್ತಾರೆ, ನಾವು ಊಟ ಮಾಡಿದ ಸ್ಥಳ ಶುದ್ಧವಾಗಿರ್ತದೆ, ಅದಕ್ಕೆ ಗೋಮಯ ತಂದದನ್ನು ಸಾರಿಸಬೇಕು. ಅದೊಂದು ಸಂಪ್ರದಾಯ, ಒಂದು ಆಚಾರ. ಗೊತ್ತಾಯ್ತಾ? ಈಗ ಊಟ ಮಾಡಿದ ಸ್ಥಳದಲ್ಲಿ ಗೋಮಯವನ್ನು ತಂದು ಸಾರಿಸಿದ್ರೆ ಶುದ್ಧ ಆಗ್ತದ. ಯಾಕೆ ಅದೊಂದು ಸಂಪ್ರದಾಯ ಮಾತುಂಟು ಗೊತ್ತುಂಟ? ನೀನು ಊಟ ಮಾಡಿದ ಎಂಜಲಿನಲ್ಲಿ ನೊಣ ಕೂತುಕೊಂಡಿದ್ದದಾದ್ರೆ ಏನಾಗ್ತದೆ? ನಾಳೆ ನೀನು ಸತ್ತ ಮೇಲೆ ನಿನ್ನ ಹೆಣದ ಮೇಲೆ ಕೂತುಕೊಳ್ತದೆ. ಅದೇ ನಾನು ಹೌದಾ? ಅದಕ್ಕೆ ಅವರು ಹಾಗೆ ಮಾಡಿದ. ಅದಕ್ಕಿಂತ ಅವರಿಗೆ ನನಗೆ ಮೊದಲೇ ಹಟ್ಟಿಯಲ್ಲೇ ಊಟ ಮಾಡಿಸಬಹುದಿತ್ತಲ್ಲ. ಮೊದಲೇ ನೀನು ಈಗ ಮಾಡ್ತಿದ್ದ ಹೇಳ್ಬೋದಿತ್ತಲ್ಲ. ಶುದ್ಧಾಚಾರ ಹಟ್ಟಿಯಲ್ಲಿ ಸಗಣಿ ಇರುವಲ್ಲಿ ನನ್ನನ್ನು ಕೂತ್ಕೊಳ್ಳಿತ್ತು. ಹೌದು, ಮೊದಲೇ ನೀನು ಹೇಳ್ತಿದ್ರೆ ಹಾಗೆ ಮಾಡ್ತಿದ್ದಲ್ಲ. ಆದರೂ ಇಲ್ಲಿ ಸೆಗಣಿ ಸಾರಿಸುವಂತ ಸಮಸ್ಯೆ ಇಲ್ಲ. ನಮ್ಮಲ್ಲಿ ಸೆಗಣಿ ಹಾಕ್ಲಿಕ್ಕೆ ಅಂತ ಏನು ಹಾಕ್ತಿದೆ? ಹೌದಾ? ಸೆಗಣಿ ರಾತ್ರಿ ಇಂತೆಲ್ಲ ಆಗುತ್ತಿಲ್ಲ, ಹೋಗುದು ಹಾಕುದು. ನೀನು ಬೇಡ ಬೇಡ ಅಂತ ಎಷ್ಟು ಮಾಡಿದ್ದಿ? ಆಯ್ತು ಬೇಡ, ಆಯ್ತು ಆಯ್ತು ಬೇಡ. ನಿನಗೆ ಮರ್ಯಾದೆ ಇಲ್ಲದಿರ್ಬೋದು, ಇಲ್ಲಿ ನನಗೆ ಮರ್ಯಾದೆ ಇಲ್ಲ. ಆಯ್ತು ಬೇಡ. ಕರೆಸಿದವರು ನಾವು ನಿಮ್ಮನ್ನು ಗೌರವಯುತವಾಗಿ ಕಳಿಸಬೇಕು. ಆಯ್ತು ಆಯ್ತು ಬೇಡ, ಆಯ್ತು ತೆಗೊಳ್ಳದಿದ್ದರೆ ನಿಮ್ಮ ಒಂದು ಇದು ಕನ್ನಡಿ ಕಟ್ಟೆ 8,000, ಪ್ರಸಾದ್ 6,000, ರೋಹಿತ್ 6,000, ಪ್ರಜ್ವಲ 3,000. ಮಾಡಿಸಿ ಯಾವುದಕ್ಕಾಗ್ತಲ್ಲ ನಮ್ಮ ಮನೆಯಲ್ಲಿ ಅದರಲ್ಲಿ ಸೂಚ್ಯ ಮಾತ್ರ ಅದು. ನೀವು ಓದಿ ಕೊಡ್ತಾರೆ ಚೆಕ್ಕೆ 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 ನನಗೆ 1,000 ಅವನನ್ನು ಯಾಕಷ್ಟು ಮಾತನಾಡಿಸಿದೆ ಗೊತ್ತಾಯ್ತಾ? ಅವ ಒಬ್ಬ ವಿನೋದ ಪ್ರಿಯ ಎನ್ನುವುದು ನನಗೆ ಅರ್ಥವಾದ ಕಾರಣದಲ್ಲಿ ಅವನನ್ನು ವಿರೋಧವಾಗಿ ಮಾತನಾಡಿಸಿದೆ. ಆದರೆ ಒಂದು ಸ್ವಲ್ಪ ಆಗ ಹೋಗಿದ್ದಾನೆ. ಆದರೆ ನನ್ನ ಗುರುಗಳ ಏಕತೆಯನ್ನು ಪ್ರತಿಬಿಂಬಿಸುವ ದರದಲ್ಲಿ ಮಿತ ಪರಿವಾರ ಸಹಿತ ನೇರವಾಗಿ
ಬೀಜವೊಂದನ್ನು ಬಿತ್ತಿ ಆ, ಅದು ಮೊಳಕೆ ಒಡೆದು ಆ, ಗಿಡವಾಗಿ ಬೆಳೆಯಬೇಕಿದ್ರೆ ಆ, ಕೇವಲ ಬೀಜವನ್ನು ಬಿತ್ತಿದ್ರೆ ಸಾಕಾಗುವುದಿಲ್ಲ. ಆಗುವುದೇ ಇಲ್ಲ. ಕಾಲಕ್ಕೆ ಗೊಬ್ಬರ ನೀರನ್ನು ಹಾಕಿದ್ರೆ ಮಾತ್ರ ಅದು ಸದೃಢವಾಗಿ ಬೆಳೆಯುತ್ತದೆ. ಹೌದು. ಅಂತೆಯೇ ಮಕ್ಕಳು ಹುಟ್ಟಿದ್ರೆ ಸಾಕಾಗುವುದಿಲ್ಲ. ಆಹಾ. ಯೋಗ್ಯ ಶಿಕ್ಷಣವನ್ನು ಆ, ಸಂಸ್ಕಾರವನ್ನು ಒದಗಿಸಿಕೊಟ್ಟಾಗ ಹೌದು. ಉತ್ತಮ ಪ್ರಜೆಗಳಾಗಿ ಆ, ಸಮಾಜದಲ್ಲಿ ಬದುಕಿ ಬಾಳುತ್ತಾರೆ. ಹೌದು. ತಂದೆಯ ಮುಖೇನವಾಗಿ ಗುರುವಿನ ಮುಖೇನವಾಗಿ ಆ, ಯೋಗ್ಯ ಶಿಕ್ಷಣ ಸಂಸ್ಕಾರವನ್ನು ಪಡೆದವರು ನಾವು ಹೌದು. ಅಲ್ವೇ? ಹೌದು. ಮಕ್ಕಳು ಹೇಗಿರಬೇಕು, ಆ. ಅದರಲ್ಲಿಯೂ ಹೆಣ್ಣು ಮಕ್ಕಳು ಹೇಗಿರಬೇಕು ಎಂಬುದನ್ನು ನೋಡ್ಬೇಕಿದ್ರೆ ಆ. ಅಸ್ಥಿಪ್ರಾಸ್ತಿಯನ್ನು ನೋಡಿ ಕಲಿಯಬೇಕೆನ್ನುವ ಹಾಗೆ ಆ. ಪ್ರಾಪಂಚಿಕರು ಮಾತಾಡಿಕೊಳ್ಳುತ್ತಾರೆ. ಅಷ್ಟೇ ಅಲ್ಲ, ಆ. ಮುಡಿದಂತ ಹೂ ಬಾಳದ ಹಾಗೆ, ಹ್ಮ್. ಎಳ್ಳಿನ 7 ಭಾಗದಷ್ಟು ಲೋಪದೋಷ ಬಾರದ ಹಾಗೆ ಆ. ಪ್ರೀತಿಯಿಂದ ನಮ್ಮನ್ನು ಸಾಕಿ ಬೆಳೆಸಿದ್ದಾರೆ. ಹೌದು. ಅಷ್ಟೇ ಅಲ್ಲ, ಉತ್ತಮವಂತಹ ಗುರುಗಳಿಂದ ವಿದ್ಯಾಭ್ಯಾಸವನ್ನು ಕಲಿತು ಬಂದಿದ್ದೇನೆ ಸರಿ ಅಲ್ವಾ? ಹೀಗಿರುವಾಗ ಮನಸ್ಸಿಗೆ ಬಹಳ ಸಂತೋಷ. ಸಂತೋಷ. ಸ್ವಾತಂತ್ರ್ಯ ಎನ್ನುವುದನ್ನು ನಮಗೆ ಕೊಟ್ಟಿದ್ದಾರೆ ಅಲ್ವಾ? ನಮ್ಮಪ್ಪ, ಹೌದಲ್ಲ? ಹೌದು. ಹಾಗಂತ ಹೇಳಿ ಅದನ್ನು ನಾವು ಎಷ್ಟು ಬೇಕೋ ಅಷ್ಟು ಮಾತ್ರ ಉಪಯೋಗಿಸಿಕೊಳ್ಳಬೇಕಾಗುತ್ತದೆ. ನಿಜ. ಯಾವ ಕಾರಣಕ್ಕೂ ದುರ್ಬಳಕೆಯನ್ನು ಮಾಡೋದಕ್ಕೆ ಸಾಧ್ಯವಿಲ್ಲ. ಮಾಡಕೂಡದು. ಹಾಗಂತ ಹೇಳಿ ಇವತ್ತು ನಮಗೆ ನಿಮ್ಮ ಇಚ್ಛೆಯಂತೆ ಇಲ್ಲಿ ಮಕ್ಕಳದ್ದು ಹೇಳಿಕೊಡ್ತಾರೆ. ಯಾಕೆ ಗೊತ್ತಾ? ಯಾಕೆ? ಉತ್ಸವ ನಮ್ಮನ ದಿನ ಇವತ್ತು. ಅಲ್ವೇ? ಹೌದು. ಹರುಷಕ್ಕೆ ಕಾರಣವಾದದ್ದು ಯಾವುದೆಲ್ಲ ಇದೆಯೋ ಆ. ಅದನ್ನು ಉತ್ಸವ ಎನ್ನುವ ಹಾಗೆ ಕೊಂಡಾಡುತ್ತಾರೆ. ಸರಿ. ಹಲವು ಉತ್ಸವಗಳನ್ನು ನಾವು ಕಾಣಬಹುದು. ನಿಜ. ಅಲ್ವೇ? ಕಾಮನ ಉತ್ಸವ ಅಂತ ಇದೆ, ಹೌದು. ಇಂದ್ರ ಉತ್ಸವ ಅಂತ ಇದೆ. ಕಾಮನನ್ನೇ ಪೂಜೆ ಮಾಡುವಂಥದ್ದು ಕಾಮನ ಉತ್ಸವ. ಹೌದು. ಆಮೇಲೆ ಇಂದ್ರನನ್ನು ಪೂಜೆ ಮಾಡುವಂಥದ್ದು ಇಂದ್ರೋತ್ಸವ. ಸರಿ. ಆಮೇಲೆ ಇನ್ನೊಂದು ವಸಂತೋತ್ಸವ ಅಂತ ಇದೆ. ಆ, ಆ ವಸಂತೋತ್ಸವದ ದಿನವಿಂದು ಇವತ್ತೇವೆ. ಅಲ್ವೇ? ಹೌದು. ಎಲ್ಲರೂ ಪಾಲ್ಗೊಳ್ಳುತ್ತಾ ಇದ್ದಾರೆ. ಜಂಗುಳಿ ನಾವು ಕೂಡ ಪಾಲ್ಗೊಳ್ಳಬೇಕೆನ್ನುವ ಹಾಗೆ ಹೇಳಿದ್ದಾರೆ. ಮುಕ್ತಾವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಆ ವಸಂತೋತ್ಸವದಲ್ಲಿ ನಾವು ಪಾಲ್ಗೊಳ್ಳಬೇಕಾದ್ರೆ ಇಲ್ಲಿರುವುದಲ್ಲ, ಮತ್ತೆ ಹೋಗ್ಬೇಕಲ್ಲ ಅಲ್ಲಿಗೆ. ಹೌದು. ಹೋಗೋಣವಂತೆ, ಹೋಗೋಣ. Thank you.
Ah